ಹಾಯ್ ವಿದ್ಯಾರ್ಥಿಗಳೇ, ನಾಳೆ ನಡೆಯುವಂತಹ ಒಂದು ಸೆಕೆಂಡ್ PUC ಪೂರಕ ಪರೀಕ್ಷೆಯ ಒಂದು ಹಿಂದಿ ಪರೀಕ್ಷೆಗೆ ಸಂಬಂಧಪಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳಿದು. ಯಾಕಂದ್ರೆ ನಿಮ್ಮ ಟೀಚರ್ಸ್ ಅಂಡ್ ಸರ್ಸ್ ಗಳು ಇಂಪಾರ್ಟೆಂಟ್ ನೋಟ್ಸ್ ಕೊಟ್ಟಿರ್ತಾರೆ, ಅದನ್ನು ಓದ್ಕೊಳ್ಳಿ. ಬಟ್ ಆ ನೋಟ್ಸ್ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಇರುವಂತಹ ಕ್ವಶನ್ಸ್ ಗಳನ್ನು ಮಾತ್ರ ನೀವು ಓದದೆ ಹೋಗ್ಲಿಕ್ಕೆ ಹೋಗ್ಬೇಡಿ. ಓಕೆ, ಬನ್ನಿ ಶುರು ಮಾಡೋಣ. ಕೊನೆವರೆಗೂ ನೋಡಿ, ಹಾಗೆ ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಶುರು ಮಾಡೋಣ. ಮೊಟ್ಟ ಮೊದಲನೇ ಮೇನ್ ಇಂಪಾರ್ಟೆಂಟ್ ಇದು ಮೊದಲನೇ ಒಂದು ಪ್ರಶ್ನೆ ಇದೆ ಅಲ್ವಾ, ಇದು ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ. ಇದು ನಿಮಗೆ ಬಂದೇ ಬರ್ತದೆ, ಮಲ್ಟಿಪಲ್ ಚಾಯ್ಸ್ ಗೆ ಬಂದೇ ಬರುವಂತಹ ಒಂದು ಪ್ರಶ್ನೆ ಇದು. ನೆಕ್ಸ್ಟ್ 4ನೇ ಕ್ವಶನ್, ನಿಹಾಯತ್ ಹಸಾಯ ಮಜ್ಬೂರಿ. ಈ ಒಂದು ಪ್ರಶ್ನೆ ನಿಮಗೆ ಇಂಪಾರ್ಟೆಂಟ್ ಬಂದೇ ಬರುತ್ತೆ. ಸಿಕ್ಕಿ ಆಪ್ಷನ್ಸ್ಗಳು ಇಷ್ಟಿದೆ. ನೆಕ್ಸ್ಟ್ ನೋಡಿ, ಇಲ್ಲಿ 7ನೇ ಪ್ರಶ್ನೆ ಕೊಟ್ಟಿದ್ದಾರಲ್ವಾ. ಓಕೆ, ದೇಖ್ನೆ ವಾಲೋಂಕೋ ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಬರುತ್ತೆ. ಮಲ್ಟಿಪಲ್ ಚಾಯ್ಸ್ಗೆ ಬರುವಂತ ಪ್ರಶ್ನೆಗಳು ಇವು. ನೆಕ್ಸ್ಟ್ 4ನೇ ಪ್ರಶ್ನೆ ಯಾವ್ದು ಇಂಪಾರ್ಟೆಂಟ್ ಅಂದ್ರೆ ಇದೆ ಏಕಾಂಕಿ. ಈ ಒಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಇದೊಂದು. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ಗೆ ಸಂಬಂಧಪಡುವಂತಹ ಮೋಸ್ಟ್ ಇಂಪಾರ್ಟೆಂಟ್ ದೇಸಿ, ಇನ್ನೊಂದು ಕಹಿ ಗುಪಾವ್. ಇವು 2 ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್, ನೆನ್ಪಿಟ್ಕೊಡ್ರಿ. ನೆಕ್ಸ್ಟ್ ಇದು ಒಂದು ಬರ್ಸಾತ್ ಡ್ಯಾಶ್ ಪಾನಿ ಹಿ ತರಹ ಹಾಸು ತಮ್ತೆನಾತೆ. ಇದು ಒಂದು ಕೂಡ ತುಂಬಾ ಇಂಪಾರ್ಟೆಂಟ್. ಹೊಂದಿಸಿ ಬರೆಯರಲ್ಲಿ ತುಂಬಾ ಇಂಪಾರ್ಟೆಂಟ್ ತಾರ್ ದೇನ ಅಂಡ್ ಮಕ್ಕಿ ಮಾರ್ನ ತೇಲಿಕಾ ಬಾಯ್ಲ್ ಹೋನಾ. ಇವು 3 ಪ್ರಶ್ನೆಗಳು ತುಂಬಾ ಇಂಪಾರ್ಟೆಂಟ್ ಹೊಂದಿಸಿ ಬರೆಯರಲ್ಲಿ. ನೆಕ್ಸ್ಟ್ 1 ಮಾರ್ಕ್ಸ್ 2 ಮಾರ್ಕ್ಸ್ ಕ್ವಶನ್ಸ್ ಅಲ್ಲಿ ತುಂಬಾ ಇಂಪಾರ್ಟೆಂಟ್ ಯಾವ್ದಂದ್ರೆ ಪಿತಾಜಿ के प्रति लेखिका के क्या विचार थे. ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಇದೊಂದು ಬರಾಮದೆ ಮೇ ಮಹುಚತೆ ಹಿ. ಇದು ಒಂದು ತುಂಬಾ ಇಂಪಾರ್ಟೆಂಟ್. ಸುಜಾನಾ ಭಾಗತ್ ಕೋ ಸಬ್ಸೆ ಅಧಿಕೃತ ಬುಲಾಕಿ ಪರ್ ಕ್ಯೂ ಆತಾ ಹೈ. ಇದೊಂದು ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ 2 into 3 = 6 ಮಾರ್ಕ್ಸ್ ಇಂದು. एक बार जबान पे चढ़ जाए तो फिर कुछ अच्छा नहीं लगता. ಇದೊಂದು ಪ್ರಶ್ನೆ ತುಂಬಾ ಇದೊಂದು ಪ್ರಶ್ನೆ. ಇವು ತುಂಬಾ ಇಂಪಾರ್ಟೆಂಟ್ 2 ಪ್ರಶ್ನೆಗಳು ಇದಾವೆ, ಓದ್ಕೊಳ್ಳಿ. ನೆಕ್ಸ್ಟ್ 2 into 3 ಅಲ್ಲಿ ಇರುವಂತ ಪ್ರಶ್ನೆಗಳು. ಇದೊಂದು ತುಂಬಾ ಪ್ರಶ್ನೆ, ಇದೊಂದು ಪ್ರಶ್ನೆ ಬರುತ್ತೆ. ನೆಕ್ಸ್ಟ್ ಇದೊಂದು ಪ್ರಶ್ನೆ ಬರುತ್ತೆ. ಯಾವುದು? 23ನೇ ಪ್ರಶ್ನೆ, ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಸಂದರ್ಭದೊಡನೆ ಬರೆಯುವುದು ತುಂಬಾ ಇಂಪಾರ್ಟೆಂಟ್ ಇದು. ಓಕೆನಾ, ತುಂಬಾ ಇಂಪಾರ್ಟೆಂಟ್ ಪ್ರಶ್ನೆ ಇದು. ಓಕೆ, ಇದೊಂದು ಸರಿಯಾಗಿ ಓದ್ಕೊಡ್ರಿ. ನೆಕ್ಸ್ಟ್ ಇದು ಕೂಡ ತುಂಬಾ ಇಂಪಾರ್ಟೆಂಟ್. ಈ ಕ್ವಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ವಾಕ್ಯ ಶುದ್ಧ ಕಿಜಿಯೆ. ಇದೊಂದು ತುಂಬಾ ಇಂಪಾರ್ಟೆಂಟ್. ಇದೊಂದು ಕ್ವಶನ್ ಇವೆರಡು ಕ್ವಶನ್ ತುಂಬಾ ಇಂಪಾರ್ಟೆಂಟ್ ಬರ್ತದೆ. ನೆಕ್ಸ್ಟ್ ಇದೊಂದು ಕ್ವಶನ್. ಇವೆಲ್ಲ ಗ್ರಾಮರ್ಗೆ ಸಂಬಂಧಪಡುವಂತಹ ಒಂದು ಕ್ವಶನ್ಸ್ಗಳು. ಓಕೆನಾ, ಪ್ಯಾಸೇಜ್ ಒಂದಿರುತ್ತೆ, ನಿಮಗೆ ಈಸಿಯಾಗಿ ಪ್ಯಾಸೇಜ್ ಅಲ್ಲಿ ನೀವು ಮಾರ್ಕ್ಸ್ ಗಳನ್ನು ತಗೊಳ್ಬಹುದು. ಅದನ್ನು ಸರಿಯಾಗಿ ನೀವು ಇದು ಮಾಡ್ಕೊಳ್ಬಹುದು. ಮತ್ತೆ ಇನ್ನೊಂದು ಇಂಪಾರ್ಟೆಂಟ್ ನಿಮ್ಗೆ ಈಸಿ ಕೊಡ್ತಾನೆ ಯಾವ್ದಪ್ಪ ಅಂದ್ರೆ ಅನುವಾದ. ಹಿಂದಿ ಮೇ ಅನುವಾದ ಕಿಜಿಯೆ ಅಂದ್ರೆ ಕನ್ನಡದಲ್ಲಿ ಪದಗಳನ್ನು ಕೊಟ್ಟು ಅದನ್ನು ಹಿಂದಿಗೆ ಕನ್ವರ್ಟ್ ಮಾಡ್ಲಿಕ್ಕೆ ಹೇಳ್ತಾರೆ. ಇದ್ರಲ್ಲಿ ಯಾವ್ದು ಬೇಕಾದ್ರೂ ನಿಮ್ಗೆ ಕೇಳ್ಬಹುದು. ಓಕೆನಾ, ಇದು ಕೂಡ ತುಂಬಾ ಈಸಿಯಾಗಿ ನಿಮ್ಗೆ ಬರಿಬಹುದು. ಇಷ್ಟು ನೀವು ಸರಿಯಾಗಿ ನೀವು ಆರಾಮಾಗಿ ನೀವು ಓದ್ಕೊಂಡು ಹೋಗ್ಬಿಟ್ರೆ ಆರಾಮಾಗಿ ನೀವು ಅಬೌವ್ 35 ಮಾರ್ಕ್ಸ್ ಈಸಿಯಾಗಿ ತಗೊಳ್ತೀರಾ. ಓಕೆ, ಥ್ಯಾಂಕ್ ಯು ಫ್ರೆಂಡ್ಸ್.